ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಪ್ರಪಂಚದಲ್ಲಿ ಅದೆಷ್ಟೋ ಚಿತ್ರ ವಿಚಿತ್ರ ಘಟನೆಗಳು ನಡೀತಾನೆ ಇರ್ತವೆ. ಅದರಲ್ಲಿ ಕೆಲವೊಂದು ನಂಬೋಕೆ ಸಾಧ್ಯವಿಲ್ಲದಿದ್ರೂ ನಂಬಲೇಬೇಕು. ಅಂತಹ ಘಟನೆಗಳಲ್ಲಿ ಈ ತಲೆಯಿಲ್ಲದ ಹುಂಜಾನೂ ಒಂದು. ತಲೆಯಿಲ್ಲದ ಹುಂಜವೊಂದು ಬರೋಬ್ಬರಿ 18 ತಿಂಗಳ ಕಾಲ ಬದುಕಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಕೊಲೊರಾಡೋ ರಾಜ್ಯದ ಫ್ರೋಟಾ ಎನ್ನುವ ಪ್ರದೇಶದಲ್ಲಿ ವಾಸವಿದ್ದ ರೈತ ಲಾಯ್ಡ್ ಓಲ್ಸೆನ್ ಮನೆಯಲ್ಲಿ 1940 ಏಪ್ರಿಲ್ 20ರಂದು ಜನಿಸಿತ್ತು. ದಿನ ಕಳೆದಂತೆ ಈ ಹುಂಜ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆದಿತ್ತು. ಅದೂ ಅಲ್ಲದೆ ಈ ಹುಂಜ ವ್ಯಾಂಟುಡೆ ಬ್ರೀಡ್ಗೆ ಸೇರಿದ್ದಾಗಿದೆ. ಈ ಬ್ರೀಡ್ಗೆ ಸೇರಿದ ಕೋಳಿ ಅಥವಾ ಹುಂಜಗಳು ದಷ್ಟಪುಷ್ಟವಾಗಿ ಮೈ ತುಂಬ ಮಾಂಸವನ್ನೇ ಅತ್ಯಧಿಕವಾಗಿ ಹೊಂದಿರುತ್ತೆ. ಹೀಗಾಗಿ ಅಮೆರಿಕದಲ್ಲಿ ಈ ಜಾತಿಯ ಕೋಳಿಗಳನ್ನು ಹೆಚ್ಚಾಗಿ ಸಾಕ್ತಾರೆ. ಅದರಂತೆ ತನ್ನ ಹುಂಜ ಚೆನ್ನಾಗಿ ಬೆಳೆದಿದೆ ಅಂತ ಅದೊಂದು ರಾತ್ರಿ ಲಾಯ್ಡ್ ಓಲ್ಸೆನ್ ಅದನ್ನು ಕೊಯ್ದು ಚಿಕನ್ ಸಾಂಬಾರ್ ಮಾಡಬೇಕು, ತಿನ್ನಬೇಕು ಅಂದ್ಕೊಂಡಿದ್ರು. ಅದರಂತೆ ಒಂದು ದಿನ ಮೈಕ್ ಹುಂಜದ ತಲೆ ಕಟ್ ಮಾಡಿಬಿಡ್ತಾನೆ. ಆದರೆ ಅದಾದ ಮೇಲೆ ಲಾಯ್ಡ್ಗೆ ಪಶ್ಚಾತ್ತಾಪ ಶುರುವಾಗುತ್ತೆ. ಅನ್ಯಾಯವಾಗಿ ಜೀವ ತೆಗೆದುಬಿಟ್ಟೆ ಅನ್ನೋಕೆ ಶುರುವಾಗುತ್ತೆ. ಆದರೆ ಅಚ್ಚರಿಯಂತೆ ಹುಂಜ ಬದುಕಿರುತ್ತೆ. ಹುಂಜದ ತಲೆ ಕಟ್ ಮಾಡಿದ್ರೂ ಅದರ ಒಂದು ಕಿವಿ ಹಾಗೂ ಮೆದುಳಿನ ಹೆಚ್ಚಿನ ಭಾಗ ಹಾಗೆ ಉಳಿದಿರುತ್ತೆ. ರಕ್ತ ಹೆಪ್ಪುಗಟ್ಟಿದ್ರಿಂದ ಇನ್ನೂ ಹೆಚ್ಚಿನ ರಕ್ತ ಹೊರಬಾರದೆ ಹಾಗೆ ಹುಂಜ ಬದುಕಿರುತ್ತೆ. ಹೀಗಾಗಿ ರೈತ ಒಂದು ನಿರ್ಧಾರಕ್ಕೆ ಬಂದು ಅದನ್ನು ಹಾಗೆ ಉಳಿಸ್ಕೊಬೇಕು ಅನ್ಕೊಂತಾರೆ. ತಲೆ ಕಟ್ಟಾಗಿದ್ರಿಂದ ಹುಂಜ ವಿಕಾರವಾಗಿ ಕಾಣ್ತಿತ್ತು. ನಂತರ ಮೆಲ್ಲಗೆ ನಡೆಯಲು ಪ್ರಾರಂಭಿಸಿತ್ತು. ಇದನ್ನು ನೋಡಿದ ರೈತ ಹೇಗಾದರೂ ಮಾಡಿ ಉಳಿಸ್ಕೊಬೇಕು ಅಂದ್ಕೊಂಡು ನಿತ್ಯ ಅದಕ್ಕೆ ಅವರೇ ಆಹಾರ ಕೊಡೋಕೆ ಶುರು ಮಾಡಿದ್ರು. ಕಟ್ಟಾಗಿದ್ರಿಂದ ಹುಂಜ ವಿಕಾರವಾಗಿ ಕಾಣ್ತಿತ್ತು. ನಂತರ ಮೆಲ್ಲಗೆ ನಡೆಯಲು ಪ್ರಾರಂಭಿಸಿತ್ತು. ಇದನ್ನು ನೋಡಿದ ರೈತ ಹೇಗಾದರೂ ಮಾಡಿ ಉಳಿಸ್ಕೊಬೇಕು ಅಂದ್ಕೊಂಡು ನಿತ್ಯ ಅದಕ್ಕೆ ಅವರೇ ಆಹಾರ ಕೊಡೋಕೆ ಶುರು ಮಾಡಿದ್ರು. ಐ ಡ್ರಾಪರ್ ಮೂಲಕ ಹಾಲು ಮತ್ತು ನೀರಿನ ಮಿಶ್ರಣವನ್ನು ನೀಡ್ತಿದ್ರು. ಸಣ್ಣ ಸಣ್ಣ ಕಾಳು ಮತ್ತು ಸಣ್ಣ ಹುಳುಗಳನ್ನು ಮಾತ್ರ ನೀಡ್ತಿದ್ರಂತೆ. ಹೀಗೆ ಮಾಡಿದ್ರಿಂದ ಹುಂಜ ಅಷ್ಟು ದಿನ ಬದುಕಿತ್ತು. ಹೀಗೆ ಮೈಕ್ 18 ತಿಂಗಳ ಕಾಲ ತಲೆಯಿಲ್ಲದೆ ಜೀವನ ನಡೆಸಿರುತ್ತೆ. ಕೊನೆಗೆ ಒಂದು ದಿನ 1947ರ ಮಾರ್ಚ್ನಲ್ಲಿ ಮೆಕ್ಕೆಜೋಳ ತಿನ್ನುವಾಗ ಒಂದು ಮೆಕ್ಕೆಜೋಳ ಗಂಟ್ಲಲ್ಲಿ ಸಿಕ್ಕಾಕೊಂಡು ಉಸಿರುಗಟ್ಟಿ ಮೈಕ್ ಹುಂಜ ಸಾವನ್ನಪ್ಪುತ್ತೆ. ಇನ್ನು ರೈತ ಲಾಯ್ಡ್ ಓಲ್ಸೆನ್ ಕುಟುಂಬಸ್ಥರು ಮೈಕ್ ನೆನಪಿಗಾಗಿ ಮೈಕ್ ದಿ ಹೆಡ್ಲೆಸ್ ಚಿಕನ್ ಡೇ ಅನ್ನ ಗೌರವಾರ್ಥವಾಗಿ ಆಚರಿಸ್ತಿದ್ದಾರಂತೆ. ಕ್ಷಣ ಕ್ಷಣದ ಮಾಹಿತಿಗಾಗಿ